ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತು ನಾನು ನಿಫ್ಟಿ ಅನಲೈಸ್ ಮಾಡ್ತಾ ಇದ್ದೀನಿ. ಐ ಬಿ ಶೇರಿಂಗ್ ದಿ ಸ್ಕ್ರೀನ್. ಸೊ ನೋಡಿ, ಟೈಮ್ ಫ್ರೇಮ್ ತಗೊಂಡಿರೋದು ಡೇ ಟೈಮ್ ಫ್ರೇಮ್. ಏನಪ್ಪ ಅನಾಲಿಸಿಸ್? ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 22,147 ಇದೆ ಅಲ್ವಾ. ಸೊ ನಾವು ಇವಾಗ ನಿಫ್ಟಿ ಯಾವ ತರ ಪ್ಯಾಟ್ರನ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಒಂದು ಸಪೋರ್ಟ್ ಲೈನು ಮತ್ತೆ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದ್ರೆ ವಿಲ್ ಗೆಟ್ ಎ ಪ್ಯಾರಲಲ್ ಚಾನಲ್ ಅಲ್ವಾ. ಪ್ಯಾರಲಲ್ ಚಾನಲ್. ಸೊ ಇಲ್ಲಿ ರೆಸಿಸ್ಟ್ ಆಗಿ ಮತ್ತೆ ಇಲ್ಲಿ ನೀವೀಗ ಮೂವಿಂಗ್ ಆವರೇಜ್ ನೋಡಿದ್ರೆ ಮೂವಿಂಗ್ ಆವರೇಜ್ ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಇದೆ. ಅಂದ್ರೆ ಲೋವರ್ ವ್ಯಾಲ್ಯೂ ಆಫ್ ಮೂವಿಂಗ್ ಆವರೇಜ್ ಮೇಲಿದೆ, ಹೈಯರ್ ವ್ಯಾಲ್ಯೂ ಆಫ್ ಮೂವಿಂಗ್ ಆವರೇಜ್ ಕೆಳಗಿದೆ. ಲೋವರ್ ವ್ಯಾಲ್ಯೂ 18, ಹೈಯರ್ ವ್ಯಾಲ್ಯೂ 40. ಸೊ ಇದು ಸ್ಟಿಲ್ ಮೂವಿಂಗ್ ಆವರೇಜ್ ಅಪ್ಪರ್ ಟ್ರೆಂಡ್ ಅಲ್ಲೇ ಇದೆ ಅಲ್ವಾ. ಸೊ ನಾವಿವಾಗ ಯಾವಾಗ ಟ್ರೇಡ್ ತಗೋಬಹುದು ಅಂದ್ರೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಈ ಮೂವಿಂಗ್ ಅವರೇಜ್ ಮೇಲೆ ಕ್ಲೋಸಿಂಗ್ ಇರಬೇಕು. ಸೊ ಅದ್ರ ಮೇಲೆ ನಾವು ಟ್ರೇಡ್ ತಗೋಬಹುದು. ಮತ್ತೆ ಸ್ಟಾಪ್ ಲಾಸ್ ಆ ಕ್ಯಾಂಡಲ್ ಕೆಳಗೆ, ಅಂದ್ರೆ ಈ ಇದು ಬಂದಿರುತ್ತಲ್ಲ ಲೈನ್ ಕೆಳಗಿರುತ್ತಲ್ವ. ಸೊ ಅಲ್ಲಿ ಅಕಸ್ಮಾತ್ ಕ್ಯಾಂಡಲ್ ಇಷ್ಟು ಕೆಳಗಿಲ್ಲ ಅಂತಂದ್ರೆ ಈ ಟ್ರೆಂಡ್ ಲೈನ್ ಸ್ಟಾಪ್ ಲಾಸ್ ಅಂತ ತಗೋಬಹುದು. ಸೊ ಇದ್ರ ಮೇಲೆ ನಾವು ಪ್ಲೇಸ್ ಮಾಡ್ಬೋದು ಟ್ರೇಡ್. ಪ್ಲೇಸ್ ಮಾಡಿ ಟಾರ್ಗೆಟ್ ಎಷ್ಟಿರುತ್ತೆ ಎಂಡ್ ಆಫ್ ದಿಸ್ ಪ್ಯಾರಲಲ್ ಚಾನಲ್ ಅಂದ್ರೆ 22,950. ಓಕೆ. ಸೊ ಅದು ಒಂದು ಟ್ರೇಡ್ ಆಗುತ್ತೆ. ಮತ್ತೆ ಅದು ಶಾರ್ಟ್ ಟರ್ಮ್ ಬರುತ್ತೆ. ಇಟ್ ಮೇ ಟೇಕ್ ಅನದರ್ 1 or 2 weeks. ಓಕೆ. ಸೊ ಮತ್ತೆ ಇನ್ನೊಂದು ಒಂದು 2-3 monthsಗೆ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ನೋಡಿ, ಇಲ್ಲಿ ಈ ಕನ್ಸೋಲಿಡೇಷನ್ ಫೇಸ್ ಆಗಕ್ಕಿಂತ ಮುಂಚೆ ಒಂದು ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಹೋಗಿದೆ. ಎಷ್ಟು ವ್ಯಾಲ್ಯೂ ಹೋಗಿದೆ? ಆಲ್ಮೋಸ್ಟ್ 2000 ಪಾಯಿಂಟ್ಸ್ ಮೇಲ್ ಹೋಗಿದೆ ಅಲ್ವಾ. ಆಮೇಲೆ ಕನ್ಸೋಲಿಡೇಷನ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಮ್ಗೆ ಬ್ರೇಕ್, ಈ ಪ್ಯಾರಲಲ್ ಚಾನಲ್ ಇದೆ ಅಲ್ವಾ, ಇಲ್ಲಿ ನಮ್ಗೆ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2000 ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಒಂದು 2 to 3 months ತಗೊಳುತ್ತೆ, ಅಥವಾ ಮೋರ್ ದೆನ್ ದಾಟ್. ಓಕೆ. ನಾವು ಟೈಮ್ ಎಲ್ಲ ಹೇಳಕ್ ಆಗಲ್ಲ, ಬಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2000. ಅಂದ್ರೆ ಇಲ್ಲಿ ಬ್ರೇಕ್ಔಟ್ ಆಗ್ಬೇಕು. ಇಲ್ಲಿ ಬ್ರೇಕ್ಔಟ್ ಆದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ? 23,000 ಏನೋ ಬರುತ್ತಲ್ವಾ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 25,000 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೇಕ್ಔಟ್ ಆದ್ರೆ. ಆದ್ರೆ ಪ್ರೆಸೆಂಟ್ಲಿ ನಮ್ಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಕ್ಲೋಸ್ ಆದ್ರೆ, ಅಂದ್ರೆ ಈ ಮೂವಿಂಗ್ ಆವರೇಜ್ ಮೇಲೆ ಕ್ಲೋಸ್ ಆದ್ರೆ ದೆನ್ ವಿ ಕ್ಯಾನ್ ಏಬಲ್ ಟು ಟೇಕ್ ಟ್ರೇಡ್ ವಿತ್ ಅಂದ್ರೆ 22,500, 22,500 ಅಂದ್ರೆ ಒಂದು 400 ಪಾಯಿಂಟ್ಸ್ ಬರುತ್ತೆ. 22,900 ಅಂದ್ರೆ ಒಂದು 400 ಪಾಯಿಂಟ್ಸ್ ಬರುತ್ತೆ ನಮ್ಗೆ. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ನಿಫ್ಟಿ. ಸೊ ನಿಮ್ಗೆ ನಮ್ಮ ಅನಾಲಿಸಿಸ್ ಹೆಲ್ಪ್ ಆಯ್ತು ನಿಮ್ ಟ್ರೇಡಿಂಗ್ ಜರ್ನಿಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.